ಥ್ಯಾಂಕ್ ಯು. ನಿಮ್ಮೂರ ಸುದ್ದಿಗೆ ಸ್ವಾಗತ. ನಾನು ಸುರೇಶ್ ಕೋಲಾರದಿಂದ. ಏನಿವತ್ತು ಬಿಸಿಲಿನ ತಾಪಮಾನಕ್ಕೆ ಇವತ್ತು ಕೋತಿಗಳು ಸಹ ಕೆಲವೊಂದು ಕೋತಿಗಳು ಸಾವನ್ನಪ್ಪಿರುವಂತಹ ಘಟನೆ ಇವತ್ತು ಅಂತರಗಂಗೆಯಲ್ಲಿ ಕಂಡು ಬಂದಿರುವಂತದ್ದು. ಇವತ್ತು ಕೋಲಾರದ ಹೊರವಲಯದಲ್ಲಿರುವಂತಹ ಅಂತರಗಂಗೆ ಬೆಟ್ಟದಲ್ಲಿದ್ದೇನೆ. ದೃಶ್ಯ ನೋಡಬಹುದು. ಸಾಕಷ್ಟು ಕೋತಿಗಳು ಇವತ್ತು ಬಿಸಿಲಿನ ತಾಪಮಾನ ತಾಳಲಾರದೆ ನಿಶಕ್ತಿಗೊಂಡಿರುವಂತದ್ದು. ಅದರಲ್ಲೂ ಸಹ ಕೆಲವೊಂದು ಕೋತಿಗಳು ಮೃತಪಟ್ಟಿರುವಂತಹ ಮಾತುಗಳು ಸಹ ಕೇಳಿ ಬಂದಿರುತ್ತದೆ. ಅಂದ್ರೆ ನೋಡಬಹುದು, ಸಾಕಷ್ಟು ಗಿಡಗಳಿದಾವೆ, ಆದ್ರೆ ಯಾವುದೇ ರೀತಿಯ ತಿಂಡಿ ತಿನಿಸುಗಳು ಅಂದ್ರೆ ಹಣ್ಣು ಕೊಡುವಂತಹ ಯಾವುದೇ ಗಿಡ ಮರಗಳು ಇಲ್ಲ. ಇಲ್ಲಿ ಗಿಡ ಮರಗಳು ಸಹ ಸಾಕಷ್ಟು ಬಿಸಿಲಿನ ತಾಪಮಾನಕ್ಕೆ ಒಣಗಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಸಾಕಷ್ಟು ಕೋತಿಗಳು ಸಹ ನಿಶಕ್ತಿಗೊಂಡಿರುವ ಜೊತೆಗೆ ಕೆಲವೊಂದು ಕೋತಿಗಳು ಮೃತಪಟ್ಟಿರುವಂತಹ ಮಾತುಗಳು ಸಹ ಕೇಳಿ ಬಂದಿರುವಂತದ್ದು ನೋಡಬಹುದು. ಈಗ ಕೆಲವೊಂದು ದಾನಿಗಳು ಕೋತಿಗಳಿಗೆ ಒಂದಷ್ಟು ನೀರು ಮತ್ತೆ ಒಂದಷ್ಟು ಹಣ್ಣನ್ನು ಕೊಡುವಂತಹ ಕೆಲಸಕ್ಕೆ ಮುಂದಾಗಿದ್ದಾರೆ. ಆದರೆ ಇದು ಪ್ರವಾಸೋದ್ಯಮ ಇಲಾಖೆಗೆ ಬರುವ ಹಿನ್ನೆಲೆಯಲ್ಲಿ ಮತ್ತೆ ಅರಣ್ಯ ಇಲಾಖೆ ಈ ಬಗ್ಗೆ ಒಂದು ರೀತಿಯ ಕ್ರಮ ಕೈಗೊಳ್ಳೋದಕ್ಕೆ ಮುಂದಾಗಬೇಕು. ಯಾಕಂತ ಹೇಳಿದ್ರೆ ಇದು ಅರಣ್ಯ ಪ್ರದೇಶ, ಅದರ ಜೊತೆಗೆ ಪ್ರವಾಸೋದ್ಯಮ ಇಲಾಖೆಗೆ ಸಂಬಂಧಪಟ್ಟಿರುವಂತಹ ಬೆಟ್ಟ ಆಗಿರುವ ಕಾರಣ ಇವತ್ತು ಸಾಕಷ್ಟು ಪ್ರವಾಸಿಗರು ಬರ್ತಾರೆ. ಈ ನಿಟ್ಟಿನಲ್ಲಿ ಪ್ರವಾಸಿಗರು ನೀಡುವಂತಹ ಹಣ್ಣುಗಳಾಗ್ಬೋದು ಮತ್ತೆ ಕೆಲವೊಂದು ತಿಂಡಿ ತಿನಿಸುಗಳಿಂದ ಜೀವನ ಕಳೆಯುವಂತ ನೋಡಬಹುದು. ಕೋತಿಗಳು ಇವತ್ತು ಬರುವಂತಹ ದಾನಿಗಳು ನೀಡುವ ಹಣ್ಣುಗಳನ್ನು ತಿಂದು ಇವತ್ತು ಜೀವಿಸುವಂತದ್ದು ಮತ್ತೆ ಪಾನೀಯಗಳನ್ನು ಸಹ ಕುಡಿಯುವಂತಹ ಕೆಲಸಕ್ಕೆ ಮುಂದಾಗಿದೆ. ಆದರೆ ಇತ್ತೀಚೆಗೆ ಬಿಸಿಲಿನ ತಾಪಮಾನ ಹೆಚ್ಚಾಗಿರುವ ಕಾರಣ ಕೆಲವೊಂದು ಕೋತಿಗಳು ಸಹ ಮೃತಪಟ್ಟಿರುವಂತದ್ದು. ಈ ನಿಟ್ಟಿನಲ್ಲಿ ಪ್ರವಾಸೋದ್ಯಮ ಇಲಾಖೆ ಆಗ್ಬಹುದು ಮತ್ತೆ ಕೆಲವೊಂದು ದಾನಿಗಳು ಸಹ ಮುಂದೆ ಬಂದು ಹಣ್ಣುಗಳನ್ನು ಮತ್ತೆ ತಿಂಡಿ ತಿನಿಸುಗಳನ್ನು ಕೊಡುವಂತೆ ಮುಂದಾಗಿದ್ದಾರೆ. ಆದರೆ ಇಲ್ಲಿ ನೀರಿನ ಅಭಾವ ಇದೆ ಎಂಬ ಮಾತುಗಳು ಸಹ ಕೇಳಿಬರ್ತದೆ. ಅಂದ್ರೆ ಇಲ್ಲಿ ಯಾವುದೇ ರೀತಿಯ ನೀರಿನ ಮೂಲಗಳಿಲ್ಲ. ಈ ನಿಟ್ಟಿನಲ್ಲಿ ಇರುವಂತಹ ಕೊಳವೆ ಬಾವಿನಿಂದ ಒಂದಷ್ಟು ಕೋತಿಗಳಿಗೆ ನೀರನ್ನು ನೀಡಬೇಕೆಂಬುದು ಕೆಲವರು ಹೇಳ್ತಾರಂತ. ಅಂದ್ರೆ ಇಲ್ಲಿ ಬರುವಂತಹ ಸಾರ್ವಜನಿಕರ ಆಗ್ರಹವಾಗಿದೆ. ಈಗಾಗಲೇ ಕೆಲವು ದಾನಿಗಳು ಸಹ ಮುಂದೆ ಬಂದು ಇವತ್ತು ಒಂದಷ್ಟು ತೊಟ್ಟಿಗಳಂದ್ರೆ ಚಿಕ್ಕ ಚಿಕ್ಕ ಪಾಠಗಳಿಡುವ ಮೂಲಕ ಕೋತಿಗಳಿಗೆ ನೀರು ನೀಡುವಂತಹ ಕೆಲಸಕ್ಕೆ ಮುಂದಾಗಿದ್ದಾರೆ. ಆದರೆ ಇಲ್ಲಿ ಸಾವಿರಾರು ಕೋತಿಗಳು ಜೀವನ ಕಟ್ಟಿಕೊಂಡಿರುವ ಹಿನ್ನೆಲೆಯಲ್ಲಿ ಇಲ್ಲಿಗೆ ಬೇಕಾಗಿರುವಂತಹ ಅಂದ್ರೆ ಕೋತಿಗಳಿಗೆ ಮತ್ತೆ ನವಿಲುಗಳಿಗೆ ಮತ್ತೆ ಕೆಲವೊಂದು ಜೀವ ಸಂಕುಲಗಳಿದ್ದಾವೆ, ಅವುಗಳಿಗೆ ಬೇಕಾಗಿರುವಂತಹ ಹಣ್ಣುಗಳಾಗಬಹುದು ಮತ್ತಿತರ ತಿಂಡಿ ತಿನಿಸುಗಳು ಸಹ ಸಿಗ್ತಾ ಇಲ್ಲ. ಈ ನಿಟ್ಟಿನಲ್ಲಿ ಪ್ರವಾಸೋದ್ಯಮ ಇಲಾಖೆ ಆಗ್ಬಹುದು ಮತ್ತೆ ಅರಣ್ಯ ಇಲಾಖೆ ಆಗ್ಬಹುದು ಒಂದಷ್ಟು ಕ್ರಮ ಕೈಗೊಳ್ಳಬೇಕೆಂಬುದು ಸಾರ್ವಜನಿಕರ ಒತ್ತಾಯ ಆಗಿದೆ. ಪ್ರಮುಖವಾಗಿ ಇಲ್ಲಿರುವಂತಹ ಜೀವ ಸಂಕುಲಗಳಿಗೆ ನೀರನ್ನು ಒದಗಿಸಬೇಕೆಂಬುದು ಸಾರ್ವಜನಿಕರ ಆಗ್ರಹವಾಗಿದೆ. ಒಟ್ಟಾರೆಯಾಗಿ ಬಿಸಿಲಿನ ತಾಪಮಾನಕ್ಕೆ ಇವತ್ತು ದಿನೇ ದಿನೇ ಏರಿಕೆ ಆಗ್ತಿರೋ ಹಿನ್ನೆಲೆಯಲ್ಲಿ ಒಂದಷ್ಟು ಕೋತಿಗಳು ಮೃತಪಟ್ಟಿರುವಂತದ್ದು. ಈ ನಿಟ್ಟಿನಲ್ಲಿ ದಾನಿಗಳಾಗಬಹುದು ಮತ್ತೆ ಪ್ರವಾಸೋದ್ಯಮ ಇಲಾಖೆ ಆಗ್ಬಹುದು ಮುಂದೆ ಬಂದು ಒಂದಷ್ಟು ಇಲ್ಲಿರುವಂತಹ ಕೋತಿಗಳಿಗೆ ಹಣ್ಣು ಹಂಪಲುಗಳನ್ನು ನೀಡಿದರೆ ತುಂಬಾ ಒಳ್ಳೆಯದು. ಥ್ಯಾಂಕ್ ಯು. ನಿಮ್ಮೂರ ಸುದ್ದಿಗೆ ಸ್ವಾಗತ. ನಾನು ಸುರೇಶ್ ಕೋಲಾರದಿಂದ. ಇವತ್ತು ಬಿಸಿಲಿನ ತಾಪಮಾನಕ್ಕೆ ಇವತ್ತು ಕೋತಿಗಳು ಸಹ ಕೆಲವೊಂದು ಕೋತಿಗಳು ಸಾವನ್ನಪ್ಪಿರುವಂತಹ ಘಟನೆ ಇವತ್ತು ಅಂತರಗಂಗೆಯಲ್ಲಿ ಕಂಡು ಬಂದಿರುವಂತದ್ದು. ಇವತ್ತು ಕೋಲಾರದ ಹೊರವಲಯದಲ್ಲಿರುವಂತಹ ಅಂತರಗಂಗೆ ಬೆಟ್ಟದಲ್ಲಿದ್ದೇನೆ. ದೃಶ್ಯ ನೋಡಬಹುದು. ಸಾಕಷ್ಟು ಕೋತಿಗಳು ಇವತ್ತು ಬಿಸಿಲಿನ ತಾಪಮಾನ ತಾಳಲಾರದೆ ನಿಶಕ್ತಿಗೊಂಡಿರುವಂತದ್ದು. ಅದರಲ್ಲೂ ಸಹ ಕೆಲವೊಂದು ಕೋತಿಗಳು ಮೃತಪಟ್ಟಿರುವಂತಹ ಮಾತುಗಳು ಸಹ ಕೇಳಿ ಬಂದಿರುತ್ತದೆ. ಅಂದ್ರೆ ನೋಡಬಹುದು, ಸಾಕಷ್ಟು ಗಿಡಗಳಿದಾವೆ, ಆದ್ರೆ ಯಾವುದೇ ರೀತಿಯ ತಿಂಡಿ ತಿನಿಸುಗಳು ಅಂದ್ರೆ ಹಣ್ಣು ಕೊಡುವಂತಹ ಯಾವುದೇ ಗಿಡ ಮರಗಳು ಇಲ್ಲ. ಇಲ್ಲಿ ಗಿಡ ಮರಗಳು ಸಹ ಸಾಕಷ್ಟು ಬಿಸಿಲಿನ ತಾಪಮಾನಕ್ಕೆ ಒಣಗಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಸಾಕಷ್ಟು ಕೋತಿಗಳು ಸಹ ನಿಶಕ್ತಿಗೊಂಡಿರುವ ಜೊತೆಗೆ ಕೆಲವೊಂದು ಕೋತಿಗಳು ಮೃತಪಟ್ಟಿರುವಂತಹ ಮಾತುಗಳು ಸಹ ಕೇಳಿ ಬಂದಿರುವಂತದ್ದು ನೋಡಬಹುದು. ಈಗ ಕೆಲವೊಂದು ದಾನಿಗಳು ಕೋತಿಗಳಿಗೆ ಒಂದಷ್ಟು ನೀರು ಮತ್ತೆ ಒಂದಷ್ಟು ಹಣ್ಣನ್ನು ಕೊಡುವಂತಹ ಕೆಲಸಕ್ಕೆ ಮುಂದಾಗಿದ್ದಾರೆ. ಆದರೆ ಇದು ಪ್ರವಾಸೋದ್ಯಮ ಇಲಾಖೆಗೆ ಬರುವ ಹಿನ್ನೆಲೆಯಲ್ಲಿ ಮತ್ತೆ ಅರಣ್ಯ ಇಲಾಖೆ ಈ ಬಗ್ಗೆ ಒಂದು ರೀತಿಯ ಕ್ರಮ ಕೈಗೊಳ್ಳೋದಕ್ಕೆ ಮುಂದಾಗಬೇಕು. ಯಾಕಂತ ಹೇಳಿದ್ರೆ ಇದು ಅರಣ್ಯ ಪ್ರದೇಶ, ಅದರ ಜೊತೆಗೆ ಪ್ರವಾಸೋದ್ಯಮ ಇಲಾಖೆಗೆ ಸಂಬಂಧಪಟ್ಟಿರುವಂತಹ ಬೆಟ್ಟ ಆಗಿರುವ ಕಾರಣ ಇವತ್ತು ಸಾಕಷ್ಟು ಪ್ರವಾಸಿಗರು ಬರ್ತಾರೆ. ಈ ನಿಟ್ಟಿನಲ್ಲಿ ಪ್ರವಾಸಿಗರು ನೀಡುವಂತಹ ಹಣ್ಣುಗಳಾಗಬಹುದು ಮತ್ತೆ ಕೆಲವೊಂದು ತಿಂಡಿ ತಿನಿಸುಗಳಿಂದ ಜೀವನ ಕಳೆಯುವಂತ ನೋಡಬಹುದು. ಕೋತಿಗಳು ಇವತ್ತು ಬರುವಂತಹ ದಾನಿಗಳು ನೀಡುವ ಹಣ್ಣುಗಳನ್ನು ತಿಂದು ಇವತ್ತು ಜೀವಿಸುವಂತದ್ದು ಮತ್ತೆ ಪಾನೀಯಗಳನ್ನು ಸಹ ಕುಡಿಯುವಂತಹ ಕೆಲಸಕ್ಕೆ ಮುಂದಾಗಿದೆ. ಆದರೆ ಇತ್ತೀಚೆಗೆ ಬಿಸಿಲಿನ ತಾಪಮಾನ ಹೆಚ್ಚಾಗಿರುವ ಕಾರಣ ಕೆಲವೊಂದು ಕೋತಿಗಳು ಸಹ ಮೃತಪಟ್ಟಿರುವಂತದ್ದು. ಈ ನಿಟ್ಟಿನಲ್ಲಿ ಪ್ರವಾಸೋದ್ಯಮ ಇಲಾಖೆ ಆಗ್ಬಹುದು ಮತ್ತೆ ಕೆಲವೊಂದು ದಾನಿಗಳು ಸಹ ಮುಂದೆ ಬಂದು ಹಣ್ಣುಗಳನ್ನು ಮತ್ತೆ ತಿಂಡಿ ತಿನಿಸುಗಳನ್ನು ಕೊಡುವಂತೆ ಮುಂದಾಗಿದ್ದಾರೆ. ಆದರೆ ಇಲ್ಲಿ ನೀರಿನ ಅಭಾವ ಇದೆ ಎಂಬ ಮಾತುಗಳು ಸಹ ಕೇಳಿಬರ್ತದೆ. ಅಂದ್ರೆ ಇಲ್ಲಿ ಯಾವುದೇ ರೀತಿಯ ನೀರಿನ ಮೂಲಗಳಿಲ್ಲ. ಈ ನಿಟ್ಟಿನಲ್ಲಿ ಇರುವಂತಹ ಕೊಳವೆ ಬಾವಿನಿಂದ ಒಂದಷ್ಟು ಕೋತಿಗಳಿಗೆ ನೀರನ್ನು ನೀಡಬೇಕೆಂಬುದು
ಏನು ಕೆಲವರು ಹೇಳ್ತಾರಂತ ಅಂದ್ರೆ ಇಲ್ಲಿ ಬರುವಂತಹ ಸಾರ್ವಜನಿಕರ ಆಗ್ರಹವಾಗಿದೆ. ಈಗಾಗಲೇ ಕೆಲವು ದಾನಿಗಳು ಸಹ ಮುಂದೆ ಬಂದು ಇವತ್ತು ಒಂದಷ್ಟು ತೊಟ್ಟಿಗಳಂದ್ರೆ ಚಿಕ್ಕ ಚಿಕ್ಕ ಪಾಠಗಳಿಡುವ ಮೂಲಕ ಕೋತಿಗಳಿಗೆ ನೀರು ನೀಡುವಂತಹ ಕೆಲಸಕ್ಕೆ ಮುಂದಾಗಿದ್ದಾರೆ. ಆದರೆ ಇಲ್ಲಿ ಸಾವಿರಾರು ಕೋತಿಗಳು ಏನು ಜೀವನ ಕಟ್ಟಿಕೊಂಡಿರುವ ಹಿನ್ನೆಲೆಯಲ್ಲಿ ಏನು ಇಲ್ಲಿಗೆ ಬೇಕಾಗಿರುವಂತಹ ಅಂದ್ರೆ ಕೋತಿಗಳಿಗೆ ಮತ್ತೆ ನವಿಲುಗಳಿಗೆ ಮತ್ತೆ ಕೆಲವೊಂದು ಏನು ಜೀವ ಸಂಕುಲಗಳಿದ್ದಾವೆ ಅವುಗಳಿಗೆ ಬೇಕಾಗಿರುವಂತಹ ಏನು ಹಣ್ಣುಗಳಾಗಬಹುದು ಮತ್ತಿತರ ಏನು ತಿಂಡಿ ತಿನಿಸುಗಳು ಸಹ ಸಿಗ್ತಾ ಇಲ್ಲ. ಈ ನಿಟ್ಟಿನಲ್ಲಿ ಪ್ರವಾಸೋದ್ಯಮ ಇಲಾಖೆ ಆಗ್ಬಹುದು ಮತ್ತೆ ಅರಣ್ಯ ಇಲಾಖೆ ಆಗ್ಬಹುದು ಒಂದಷ್ಟು ಕ್ರಮ ಕೈಗೊಳ್ಳಬೇಕೆಂಬುದು ಸಾರ್ವಜನಿಕರ ಒತ್ತಾಯ ಆಗಿದೆ. ಪ್ರಮುಖವಾಗಿ ಏನು ಇಲ್ಲಿರುವಂತಹ ಏನು ಜೀವ ಸಂಕುಲಗಳಿಗೆ ನೀರನ್ನು ಒದಗಿಸಬೇಕೆಂಬುದು ಸಾರ್ವಜನಿಕರ ಆಗ್ರಹವಾಗಿದೆ. ಒಟ್ಟಾರೆಯಾಗಿ ಏನು ಬಿಸಿಲಿನ ತಾಪಮಾನಕ್ಕೆ ಇವತ್ತು ಏನು ದಿನೇ ದಿನೇ ಏರಿಕೆ ಆಗ್ತಿರೋ ಹಿನ್ನೆಲೆಯಲ್ಲಿ ಒಂದಷ್ಟು ಕೋತಿಗಳು ಮೃತಪಟ್ಟಿರುವಂತದ್ದು. ಈ ನಿಟ್ಟಿನಲ್ಲಿ ದಾನಿಗಳಾಗಬಹುದು ಮತ್ತೆ ಪ್ರವಾಸೋದ್ಯಮ ಇಲಾಖೆ ಆಗ್ಬಹುದು ಮುಂದೆ ಬಂದು ಒಂದಷ್ಟು ಇಲ್ಲಿರುವಂತಹ ಕೋತಿಗಳಿಗೆ ಏನು ಹಣ್ಣು ಹಂಪಲನ್ನು ನೀಡಿದರೆ ತುಂಬಾ ಒಳ್ಳೆಯದು. ಒಂದಷ್ಟು ನೀರು ಮತ್ತೆ ಒಂದಷ್ಟು ಹಣ್ಣನ್ನು ಕೊಡುವಂತಹ ಕೆಲಸಕ್ಕೆ ಮುಂದಾಗಿದ್ದಾರೆ. ಆದರೆ ಇದು ಪ್ರವಾಸೋದ್ಯಮ ಇಲಾಖೆಗೆ ಬರುವ ಹಿನ್ನೆಲೆಯಲ್ಲಿ ಮತ್ತೆ ಅರಣ್ಯ ಇಲಾಖೆ ಈ ಬಗ್ಗೆ ಒಂದು ರೀತಿಯ ಕ್ರಮ ಕೈಗೊಳ್ಳೋದಕ್ಕೆ ಮುಂದಾಗಬೇಕು. ಯಾಕಂತ ಹೇಳಿದ್ರೆ ಇದು ಏನು ಅರಣ್ಯ ಪ್ರದೇಶ, ಅದರ ಜೊತೆಗೆ ಪ್ರವಾಸೋದ್ಯಮ ಇಲಾಖೆಗೆ ಸಂಬಂಧಪಟ್ಟಿರುವಂತಹ ಏನು ಬೆಟ್ಟ ಆಗಿರುವ ಕಾರಣ ಇವತ್ತು ಸಾಕಷ್ಟು ಪ್ರವಾಸಿಗರು ಬರ್ತಾರೆ. ಈ ನಿಟ್ಟಿನಲ್ಲಿ ಪ್ರವಾಸಿಗರು ನೀಡುವಂತಹ ಏನು ಹಣ್ಣುಗಳಾಗಬಹುದು ಮತ್ತೆ ಕೆಲವೊಂದು ತಿಂಡಿ ತಿನಿಸುಗಳಿಂದ ಜೀವನ ಕಳೆಯುವಂತ ನೋಡಬಹುದು. ಕೋತಿಗಳು ಇವತ್ತು ಬರುವಂತಹ ದಾನಿಗಳು ನೀಡುವ ಹಣ್ಣುಗಳನ್ನು ತಿಂದು ಇವತ್ತು ಜೀವಿಸುವಂತದ್ದು ಮತ್ತೆ ಏನು ಪಾನೀಯಗಳನ್ನು ಸಹ ಕುಡಿಯುವಂತಹ ಕೆಲಸಕ್ಕೆ ಮುಂದಾಗಿದೆ. ಆದರೆ ಇತ್ತೀಚೆಗೆ ಏನು ಬಿಸಿಲಿನ ತಾಪಮಾನ ಹೆಚ್ಚಾಗಿರುವ ಕಾರಣ ಕೆಲವೊಂದು ಕೋತಿಗಳು ಸಹ ಮೃತಪಟ್ಟಿರುವಂತದ್ದು. ಈ ನಿಟ್ಟಿನಲ್ಲಿ ಏನು ಪ್ರವಾಸೋದ್ಯಮ ಇಲಾಖೆ ಆಗಬಹುದು ಮತ್ತೆ ಕೆಲವೊಂದು ದಾನಿಗಳು ಸಹ ಮುಂದೆ ಬಂದು ಹಣ್ಣುಗಳನ್ನು ಮತ್ತೆ ತಿಂಡಿ ತಿನಿಸುಗಳನ್ನು ಕೊಡುವಂತೆ ಮುಂದಾಗಿದ್ದಾರೆ. ಆದರೆ ಇಲ್ಲಿ ನೀರಿನ ಅಭಾವ ಇದೆ ಎಂಬ ಮಾತುಗಳು ಸಹ ಕೇಳಿ ಬರ್ತದೆ. ಅಂದ್ರೆ ಇಲ್ಲಿ ಯಾವುದೇ ರೀತಿಯ ನೀರಿನ ಮೂಲಗಳಿಲ್ಲ. ಈ ನಿಟ್ಟಿನಲ್ಲಿ ಇರುವಂತಹ ಕೊಳವೆ ಬಾವಿನಿಂದ ಒಂದಷ್ಟು ಕೋತಿಗಳಿಗೆ ನೀರನ್ನು ನೀಡಬೇಕೆಂಬುದು ಏನು ಕೆಲವರು ಹೇಳ್ತಾರಂತ ಅಂದ್ರೆ ಇಲ್ಲಿ ಬರುವಂತಹ ಸಾರ್ವಜನಿಕರ ಆಗ್ರಹವಾಗಿದೆ. ಈಗಾಗಲೇ ಕೆಲವು ದಾನಿಗಳು ಸಹ ಮುಂದೆ ಬಂದು ಇವತ್ತು ಒಂದಷ್ಟು ತೊಟ್ಟಿಗಳಂದ್ರೆ ಚಿಕ್ಕ ಚಿಕ್ಕ ಪಾಠಗಳಿಡುವ ಮೂಲಕ ಕೋತಿಗಳಿಗೆ ನೀರು ನೀಡುವಂತಹ ಕೆಲಸಕ್ಕೆ ಮುಂದಾಗಿದ್ದಾರೆ. ಆದರೆ ಇಲ್ಲಿ ಸಾವಿರಾರು ಕೋತಿಗಳು ಏನು ಜೀವನ ಕಟ್ಟಿಕೊಂಡಿರುವ ಹಿನ್ನೆಲೆಯಲ್ಲಿ ಏನು ಇಲ್ಲಿಗೆ ಬೇಕಾಗಿರುವಂತಹ ಅಂದ್ರೆ ಕೋತಿಗಳಿಗೆ ಮತ್ತೆ ನವಿಲುಗಳಿಗೆ ಮತ್ತೆ ಕೆಲವೊಂದು ಏನು ಜೀವ ಸಂಕುಲಗಳಿದ್ದಾವೆ ಅವುಗಳಿಗೆ ಬೇಕಾಗಿರುವಂತಹ ಏನು ಹಣ್ಣುಗಳಾಗಬಹುದು ಮತ್ತಿತರ ಏನು ತಿಂಡಿ ತಿನಿಸುಗಳು ಸಹ ಸಿಗ್ತಾ ಇಲ್ಲ. ಈ ನಿಟ್ಟಿನಲ್ಲಿ ಪ್ರವಾಸೋದ್ಯಮ ಇಲಾಖೆ ಆಗ್ಬಹುದು ಮತ್ತೆ ಅರಣ್ಯ ಇಲಾಖೆ ಆಗ್ಬಹುದು ಒಂದಷ್ಟು ಕ್ರಮ ಕೈಗೊಳ್ಳಬೇಕೆಂಬುದು ಸಾರ್ವಜನಿಕರ ಒತ್ತಾಯ ಆಗಿದೆ. ಪ್ರಮುಖವಾಗಿ ಏನು ಇಲ್ಲಿರುವಂತಹ ಏನು ಜೀವ ಸಂಕುಲಗಳಿಗೆ ನೀರನ್ನು ಒದಗಿಸಬೇಕೆಂಬುದು ಸಾರ್ವಜನಿಕರ ಆಗ್ರಹವಾಗಿದೆ. ಒಟ್ಟಾರೆಯಾಗಿ ಏನು ಬಿಸಿಲಿನ ತಾಪಮಾನಕ್ಕೆ ಇವತ್ತು ಏನು ದಿನೇ ದಿನೇ ಏರಿಕೆ ಆಗ್ತಿರೋ ಹಿನ್ನೆಲೆಯಲ್ಲಿ ಒಂದಷ್ಟು ಕೋತಿಗಳು ಮೃತಪಟ್ಟಿರುವಂತದ್ದು. ಈ ನಿಟ್ಟಿನಲ್ಲಿ ದಾನಿಗಳಾಗಬಹುದು ಮತ್ತೆ ಪ್ರವಾಸೋದ್ಯಮ ಇಲಾಖೆ ಆಗ್ಬಹುದು ಮುಂದೆ ಬಂದು ಒಂದಷ್ಟು ಇಲ್ಲಿರುವಂತಹ ಕೋತಿಗಳಿಗೆ ಏನು ಹಣ್ಣು ಹಂಪಲನ್ನು ನೀಡಿದರೆ